ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಾಯಿದ್ದೀನಿ. ಇದು ತುಂಬ ಈಸಿ, ಬಟ್ ಇದಕ್ಕೆ ಸ್ವಲ್ಪ ಟ್ರಿಕ್ಸ್ ಅನ್ನೋದಿರುತ್ತೆ. ಆ ಥರ ನೀವು ಮಾಡಿಕೊಂಡ್ರೆ ಎಲ್ಲೂ ಬಿಟ್ಕೊಳೋದಾಗಲಿ ಪೀಸ್ ಆಗೋದಾಗಲಿ ಆ ರೀತಿ ಆಗಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು. ಸ್ಟಫಿಂಗ್ ಕೂಡ ಅಷ್ಟೇ, ನೀವು ಅಷ್ಟೇ ಈಸಿಯಾಗಿ ಮಾಡ್ಬೋದು. ನಾನು ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನೀವು ಮಾಮೂಲಿ ಹೇಗೆ ಚಪಾತಿ ಹಿಟ್ಟು ಕಲಿಸ್ಕೊತೀರೋ ಅದೇ ರೀತಿ ಕಲಿಸ್ಕೋಬೋದು. ಆದರೆ ಸ್ವಲ್ಪ ಮೆತ್ತಕ್ಕೆ, ಅಂದರೆ 10% ಅಷ್ಟು ಸಾಫ್ಟಾಗಿ ಕಲಿಸ್ಕೊಬೇಕು ಮಾಮೂಲಿ ಚಪಾತಿ ಹಿಟ್ಟಿಗಿಂತ. ಮತ್ತು ನಾನು ಸ್ವಲ್ಪ ಉಪ್ಪು ಸಕ್ಕರೆ ಎರಡೂ ಆ್ಯಡ್ ಮಾಡಿ ಮಾಮೂಲಿಯಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಆಲೂ ಪರೋಟ ಮಾಡ್ಕೊಳ್ಳೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆಲೂಗಡ್ಡೆ. ಇದನ್ನು ನಾನು 4 ಭಾಗ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಯಾವತ್ತೂ ಅಷ್ಟೇ ನೀವು ಡೈರೆಕ್ಟಾಗಿ ಆಲೂಗಡ್ಡೆ ಹಾಕಿ ಕೂಗಿಸ್ಬೇಡಿ, ಯಾಕಂದರೆ ಒಳಗಡೆ ಒಂದೊಂದು ಕೊಳ್ತೋಗಿರೋದು ಇರುತ್ತೆ. ಅದಕ್ಕೋಸ್ಕರ ಈ ರೀತಿ 4 ಭಾಗ ಕಟ್ ಮಾಡ್ಕೊಂಡು ಚೆನ್ನಾಗಿ 1-2-3 ಟೈಮ್ಸ್ ವಾಶ್ ಮಾಡಿ ಆಮೇಲೆ ನಾನು ಹಾಕಿ 1-2 ವಿಜಿಲ್ಸ್ ಇಲ್ಲ 3 ವಿಜಿಲ್ಸ್ ಬರ್ಸ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಸಾಫ್ಟ್ ಆಗಬೇಕಲ್ಲ, ಅದಕ್ಕೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದೆಲ್ಲ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ತುಂಬ ಜನ ಈ ಥರ ಕುಡುಗೋಲು ಅಂತಾರೆ, ಇದನ್ನು ಯೂಸ್ ಮಾಡಲ್ಲ. ನಾನು ಆಲ್ಮೋಸ್ಟ್ ಏನೇ ಕಟ್ ಮಾಡ್ಕೋಬೇಕು ಅಂತಂದರೂ ಇದರಲ್ಲೇ ಕಟ್ ಮಾಡ್ಕೊಳ್ಳೋದು. ನನಗಿದೊಂದು ಸ್ವಲ್ಪ ಕಂಫರ್ಟೇಬಲ್ ಅಂತಲೇ ಹೇಳ್ತೀನಿ. ನಾನು ನೈಫಲ್ಲಿ ನಾನು ರೇರ್ ಕಟ್ ಮಾಡ್ಕೊಳ್ಳೋದು, ಅಂದರೆ ದೊಡ್ಡದಾಗಿ ಏನಾನ ಕಟ್ ಮಾಡ್ಕೋಬೇಕು ಅಂದರೆ ಮಾತ್ರ ನಾನು ಆ ಥರ ನೈಫಲ್ಲಿ ಕಟ್ ಮಾಡ್ಕೊತೀನಿ. ನನಗೆ ತೀರಾ ಸಣ್ಣಕ್ಕೆ ಹಚ್ಕೋಬೇಕು ಅಂತಂದರೆ ನಾನು ಕುಡುಗೋಲಲ್ಲೇ ಹಚ್ಕೊಳ್ಳೋದು. ನೀವು ನೋಡಿರ್ಬೋದು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹಾಕಿದಾಗ ಮತ್ತು ಇನ್ನೂ ರೆಸಿಪೀಸ್ ಹಾಕಿದಾಗ ತುಂಬ ಸಣ್ಣ ಹಚ್ಚಿದ್ದೆ. ಆಗ ನನ್ನನ್ನು 1-2-3 ಮೆಂಬರ್ಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ DM ಮಾಡಿ ಕೇಳಿದರು, ಆ ಥರ ನೀವು ಹ್ಯಾಂಡಲ್ಲೇ ಕಟ್ ಮಾಡ್ತೀನಿ ಅಂತ ಹೇಳಿದ್ದೀರಾ, ಯಾವ ರೀತಿ ಅಷ್ಟು ಸಣ್ಣಕ್ಕೆ ಹಚ್ತೀರಾ ಅಂತ. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಇವತ್ತು. ನಾನು ಯಾವ ರೀತಿ ಸಣ್ಣಕ್ಕೆ ಹಚ್ಕೊತೀನಿ ಅಂತ ತೋರಿಸೋದಕ್ಕೆ. ನೋಡ್ಬೋದು ನಾವು ಈರುಳ್ಳಿನ ಈ ಥರ ಕುಡುಗೋಲಲ್ಲಿ ನಾನು ಆಗಲೇ ತೋರಿಸ್ದಂಗೆ ತೀರಾ ಹತ್ರಕ್ಕೆ ನಾವು ಲೈನ್ಸ್ ಮಾಡ್ಕೊಂಡು ನೋಡಿ, ಈ ಥರ ಕಟ್ ಮಾಡ್ತೀವಲ್ಲ, ಆಗ ಹತ್ರಕ್ಕೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣನೇ ಕಟ್ಟಾಗುತ್ತೆ. ವೆಜಿಟೇಬಲ್ಸ್ ಕೂಡ ಅಷ್ಟೇ, ಮತ್ತು ಸೊಪ್ಪು ಬೋಂಡಾಗೆ ಮತ್ತು ರೊಟ್ಟಿಗೆ ಎಲ್ಲನೂ ಅಷ್ಟೇ. ಅದು ಕಟ್ಟಿಂಗ್ ಅಂದರೆ ನೈಫಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಬಾಯಿಗೆ ಸಿಗ್ತಿರುತ್ತೆ. ಮತ್ತು ಮೇನ್ ಏನಪ್ಪ ಅಂತಂದರೆ ಆಲೂ ಪರೋಟಾಗೆ ಈರುಳ್ಳಿ ತೀರಾ ಸಣ್ಣಕ್ಕೆ ಹಚ್ಚಿರಬೇಕು. ಸ್ವಲ್ಪ ದೊಡ್ಡದಾಗಿದ್ರೂ ಅದು ನಾವು ಒಸಿತೀವಲ್ವ ಸ್ಟಫಿಂಗ್ ಮಾಡಿಬಿಟ್ಟು, ಆಗ ಅದೆಲ್ಲ ಬಿಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಕುಡುಗೋಲಲ್ಲಿ ಹೇಗೆ ಹಚ್ತೀನಿ ಅಂತ ತೋರಿಸಿದ್ದೀನಿ. ನೀವು ಕೂಡ ಈ ರೀತಿ ಕಟ್ ಮಾಡ್ಕೋಬೋದು. ಒಬ್ಬೊಬ್ರಿಗೆ ನೈಫಲ್ಲೂ ಕಟ್ ಮಾಡ್ಕೊಡೋಗಿರುತ್ತೆ, ಇಲ್ಲ ತುಂಬ ಜನ ಕಟರ್ ಯೂಸ್ ಮಾಡ್ತೀರಾ. ಬಟ್ ನಾನು ಕಟರ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ನಾನು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನಾನು ಆಲ್ಮೋಸ್ಟ್ ವೆಜಿಟೇಬಲ್ಸ್ ಕೂಡ ಈ ರೀತಿಯೇ ಕಟ್ ಮಾಡ್ಕೊಳ್ಳೋದು. ಅಲ್ಲಿ ಆಲೂಗಡ್ಡೆ ಬೇಯೋಕ್ಕೆ ಇಟ್ಟಿದ್ದೆ, ಅಷ್ಟರಲ್ಲಿ ಆನಿಯನ್ಸ್, ಇದೊಂದೇ ಕೆಲಸನೇ ನಮಗೆ ಆಲೂ ಪರೋಟ ಸ್ವಲ್ಪ ಬೇಕಿರೋದು. ಅಂದರೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ನಾನು ಇವಾಗ ಅದನ್ನೆಲ್ಲ ತೂತು ಬಟ್ಲಿಗೆಲ್ಲ ಸೋರಿಸ್ಕೊಂಡು ಅದನ್ನು ಸಿಪ್ಪೆ ಬಿಡಿಸ್ಕೊಳ್ಳೋಣ ನಾನು ನೋಡ್ತಿದ್ದೀನಿ. ಬಟ್ ತುಂಬಾ ಬಿಸಿ ಇತ್ತು, ಅದಕ್ಕೆ ಒಂದು 5 ಮಿನಿಟ್ಸ್ ಅದು ಆರ್ಕೊಳ್ಳಿ ಅಂತ ಬಿಟ್ಬಿಟ್ಟು ಮತ್ತೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಂದು ವಾಯ್ಸು ಕೂಡ ಸ್ವಲ್ಪ ಜನ ಹೇಳ್ತಿದ್ದೀರ ಕೇಳಿಸ್ತಿಲ್ಲ ಅಂತ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ. 1 ವೀಕು ನಾನು ಮೈಕ್ ಕೂಡ ಹೇಳಿದ್ದೀನಿ, ಅದು ಬರುತ್ತೆ. ಆಗ ಸ್ವಲ್ಪ ವಾಯ್ಸ್ ಕೂಡ ನಿಮಗೆ ಕೇಳಿಸೋ ಥರನೇ ಜೋರಾಗೆ ಮಾತಾಡ್ತೀನಿ. ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಇರೋದ್ರಿಂದ ಅದು ಸ್ವಲ್ಪ ಕೇಳಿಸ್ತಿಲ್ಲ ತುಂಬ ಜನಕ್ಕೆ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮದು ಇಂಟ್ರೊಡಕ್ಷನ್ ವ್ಲಾಗ್ ಕೂಡ ಹಾಕಿಲ್ಲ ಅಂತೆಲ್ಲ. ನಾನು ಇಂಟ್ರೊಡಕ್ಷನ್ ವ್ಲಾಗ್ ಹಾಕ್ತೀನಿ, ಬಟ್ ಯಾರ್ಯಾರಿಗೆಲ್ಲ ನಾನು ಇಂಟ್ರೊಡಕ್ಷನ್ ವ್ಲಾಗ್ ಆಗಿರ್ಬೋದು, ಮತ್ತು ಬೇರೆ ಯಾವ ಕಂಟೆಂಟ್ ವೀಡಿಯೋಸ್ ನಿಮಗೆ ಬೇಕು ಅನ್ನೋದಿದ್ದರೆ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಬೇಗ ಸಬ್ಸ್ಕ್ರೈಬ್ ಆಗ್ತಿದ್ರೆ ನಾನು ತುಂಬ ಒಳ್ಳೆ ಕಂಟೆಂಟ್ ವೀಡಿಯೋಸ್ ಕೊಡಬೇಕನ್ನೋದು ತುಂಬ ಇದೆ. ನೀವು ಎಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ತೀರಾ ಅಷ್ಟು ಬೇಗ ನಾನು ಕಂಟೆಂಟ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಕ್ಕೊತಾ ಇದ್ದೀನಿ. ಅದು ಮತ್ತು ಏನಪ್ಪ ಅಂತಂದರೆ ಆಲೂಗಡ್ಡೆಗೆ ತುಂಬ ಜನ ನೀರು ಹಾಕ್ಬಿಡ್ತಾರೆ, ತಣ್ಣೀರು, ಅದು ಆರೋದಿಲ್ಲ, ಅಂದರೆ ಸಿಪ್ಪೆ ಬೇಗ ತೆಗಿಬೇಕು ಅನ್ನೋ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆಲ್ರೆಡಿ ಅದರಲ್ಲಿ ಬಿಸಿನೀರಿಂದ ಬಾಯ್ಲ್ ಆಗಿರುತ್ತೆ. ಅದಕ್ಕೆ ನೀರು ಹಾಕಿದ್ರೆ ಅದು ಬೆಂದಿರೋದೆಲ್ಲ ಸ್ವಲ್ಪ ನೀರಲ್ಲೇ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ನಾನು
ಯಾವುದೇ ರೀತಿ ತಣ್ಣೀರೆಲ್ಲ ಹಾಕಿಲ್ಲ. ಜಸ್ಟ್ ಆರಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಈ ರೀತಿ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಕ್ಕೊತಾ ಇದ್ದೀನಿ, ಒಂದು ಇಲ್ದಿರ. ಮತ್ತು ಈ ಥರ ಸ್ಮ್ಯಾಶರ್ ತಗೊಂಡು ಚೆನ್ನಾಗೆ ಒಂದು ಚೂರು ಗಡ್ಡೆ ಇರಬಾರ್ದು. ಗಡ್ಡೆ ಇದ್ದರೆ ಮತ್ತೆ ನಾವು ಲಟ್ಟಿಸ್ಕೊಳ್ಳೋವಾಗ ಅದು ಬಿಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗೆ ಒಂದು ಸ್ಮೂತ್ ಅಂತಂದರೆ ಹೆಂಗಿರ್ಬೇಕು, ಇವಾಗ ಬೆಣ್ಣೆ ನಾವು ಕಡಿದ್ರೆ ಹೇಗಿರುತ್ತೆ ಅಷ್ಟು ಸ್ಮೂತಾಗಿ ನಾವು ಆಲೂಗಡ್ಡೆನ ಮಾಡ್ಕೊಂಡು ಬಿಡಬೇಕು. ಈಗ ಎಲ್ಲ ಮಾಡಿಕೊಂಡು ನಾನು ಆಗಲೇ ನೋಡಿ ಎಷ್ಟು ಸಣ್ಣಕ್ಕೆ ಹಚ್ಕೊಂಡಿದೆ ಈರುಳ್ಳಿ. ಇದೇ ರೀತಿ ಹಚ್ಕೋಬೇಕು. ದಪ್ಪ ಇದ್ದರೆ ಸ್ಟಫಿಂಗ್ ಹಾಳಾಗುತ್ತೆ ಲಟ್ಟಿಸ್ಕೊಳ್ಳೋವಾಗ. ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕ್ತಿದ್ದೀನಿ. ನಾನು ಯಾವುದೇ ರೀತಿ ಬಾಯ್ಲ್ ಮಾಡಿ ಫ್ರೈ ಮಾಡಿ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಹಸಿದೇ ಹಾಕ್ಕೊಂಡಿರೋದು. ಇದಕ್ಕೆ ಖಾರಕ್ಕೆ ಚಿಲ್ಲಿ ಪೌಡರ್, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಚಿಲ್ಲಿ ಪೌಡರಲ್ಲೇ ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಬಳಸ್ಕೊಂಡಿಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಚಿಲ್ಲಿ ಪೌಡರ್ ಖಾರನೇ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಜೀರಾ ಪುಡಿ ಹಾಕಿಲ್ಲ, ಜೀರಾ ಹಾಕಿದ್ದೀನಿ ಯಾಕಂತಂದರೆ ಆ ಫ್ರ್ಯಾಗ್ನೆನ್ಸ್ ಬರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಜೀರಾ ಪುಡಿಯಲ್ಲಿ ಅಷ್ಟು ಸ್ಮೆಲ್ ಬರಲ್ಲ. ಜೀರಾ ಪುಡಿ ಟೇಸ್ಟ್ ಕೊಡುತ್ತೆ ಬಟ್ ಸ್ಮೆಲ್ ಗೊತ್ತಾಗಲ್ಲ ನಮಗೆ. ಜೀರಾ ಹಾಕಿದ್ರೆ ಅದು ಎರಡೂ ಚೆನ್ನಾಗಿರುತ್ತೆ ಅಂತ ನಾನು ಜೀರಾ. ಮತ್ತು ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು. ಸ್ವಲ್ಪ ಜನ ಚಿಕನ್ ಮಸಾಲ ಹಾಕ್ಕೋತಾರೆ, ಬಟ್ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಚಿಕನ್ ಮಸಾಲ ಬಳಸ್ತಿಲ್ಲ. ಅದಕ್ಕೋಸ್ಕರ ಗರಂ ಮಸಾಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಉಪ್ಪು ಹಾಕಿಲ್ಲ ಇನ್ನೂ, ಯಾಕಂದರೆ ಸ್ವಲ್ಪ ಆವಾಗಲೇ ಆಲೂಗಡ್ಡೆ ಕೂಡ ಹಾಕಿದ್ವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳೋಣ, ಅಕಸ್ಮಾತ್ ಕಡಿಮೆ ಇದ್ದರೆ ಮೇಲೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ. ಇನ್ನೂ ಸ್ವಲ್ಪ ಖಾರ ಕೂಡ ಕಡಿಮೆ ಅನಿಸ್ತು ನನಗೆ ಸ್ಟಫಿಂಗ್ಗೆ, ಅದಕ್ಕೆ ಖಾರ ಕೂಡ ಹಾಕ್ಕೊಂಡು ಈ ರೀತಿ ಕ್ಲೀನಾಗೆ ಕೈಯಿಂದನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ನಾನು ಆಗಲೇ ಏನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಅದನ್ನು ಲಟ್ಟಿಸ್ಕೊತ. ಸ್ವಲ್ಪ ದಪ್ಪ ಚಪಾತಿ ಹಿಟ್ಟು ತೊಗೊಳ್ಳಿ, ಮತ್ತು ತೀರಾ ತೆಳ್ಳಕ್ಕೆ ಲಟ್ಟಿಸ್ಕೊಂಡು ಸ್ಟಫ್ ಮಾಡಬೇಡಿ. ಸ್ವಲ್ಪ ದಪ್ಪ ಅಂದರೆ ಈ ಪರೋಟ ಅಂದರೆ ಯಾವ ರೀತಿ ಹೇಳ್ಬೋದು, ಬನ್ಸ್ಗೆಲ್ಲ ನಾವು ಇರುತ್ತಲ್ಲ ಅಷ್ಟು ದಪ್ಪ ಇಟ್ಕೊಂಡು ನೋಡ್ತಾ ಇರ್ಬೋದು ನೀವು. ಈ ರೀತಿ ಒಂದು ಲೇಯರೇ ತಗೊಂಡು ಈ ಥರ ಜೋಡಿಸ್ಕೊಂಡು ನಾವು ಇದು ಮಾಡೋದ್ರಿಂದ ಸ್ಟಫಿಂಗ್ ಆಚೆ ಬರೋದಿಲ್ಲ. ಇದೊಂದು ಮೇನ್ ಟಿಪ್ ಅಂತಲೇ ಹೇಳ್ಬೋದು. ಇಷ್ಟು ದಪ್ಪ ತೊಗೊಬೇಕು. ನಮ್ಮ ಮನೇಲಿ ಆ್ಯಕ್ಚುಲಾಗಿ ಸ್ವಲ್ಪ ತೆಳ್ಳಕ್ಕೆ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ತೆಳ್ಳಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ದಪ್ಪ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ದಪ್ಪ ಕೂಡ ಲಟ್ಟಿಸ್ಕೋಬೋದು. ನಾನು ಸ್ವಲ್ಪ ತೆಳ್ಳಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ, ಯಾಕಪ್ಪ ಅಂತಂದರೆ ದಪ್ಪ ಇಷ್ಟಪಡೋದಿಲ್ಲ ಅನ್ನೋ ಕಾರಣಕ್ಕೆ. ಮತ್ತು ಇನ್ನೊಂದೇನು ಅಂತಂದರೆ ಇದು ಸ್ವಲ್ಪ ಹೆವಿನೇ ಅನಿಸುತ್ತೆ ನಮಗೆ ತಿನ್ನೋದಕ್ಕೆ. ಅಷ್ಟು ಅಂದರೆ 2 ತಿನ್ನೋಷ್ಟೊತ್ತಿಗೆ ಸಾಕು ಅನಿಸೋಷ್ಟು ಇದಾಗುತ್ತೆ. ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ಈ ರೀತಿ ಜಾಸ್ತಿ ಗೋಧಿ ಹಿಟ್ಟು ಕೂಡ ಹಾಕ್ಕೋಬಾರ್ದು. ಮತ್ತು ಇದಕ್ಕೆ ಹಿಟ್ಟಿಗೆ ಸ್ವಲ್ಪ ಜನ ಮೈದಾ ಹಾಕ್ಕೊತಾರೆ, ಮೈದಾ ಹಾಕ್ಕೋಬೇಡಿ. ಯಾಕಂದರೆ ಆಲೂಗಡ್ಡೆ ಕೂಡ ಸ್ವಲ್ಪ ಹೆವಿನೇ. ಮೈದಾ ಹಾಕ್ಕೊಳ್ಳೋದ್ರಿಂದ ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ನಾನು ಆಗಲೇ ತವಾ ಫುಲ್ಲು ಕಾಯ್ಸೋಕ್ಕಿಟ್ಟಿದ್ದೆ. ತವಾ ಕಾದ್ಮೇಲೆ ನೀವು ಬೇಕಿದ್ದರೆ ಬೆಣ್ಣೆ ಹಾಕ್ಕೋಬೋದು, ಬಟ್ ನಾನು ಇವತ್ತು ಮನೆಯಲ್ಲೇ ಮಾಡಿರೋ ತುಪ್ಪ ಇತ್ತು, ಅದಕ್ಕೋಸ್ಕರ ನಾನು ತುಪ್ಪನೇ ಹಾಕ್ಕೊತಾ ಇದ್ದೀನಿ. ಯಾವುದೇ ರೀತಿ ನಾನು ಬೆಣ್ಣೆ ಯೂಸ್ ಮಾಡಿಲ್ಲ, ಬೆಣ್ಣೆ ಇರಲಿಲ್ಲ. ಅದಕ್ಕೋಸ್ಕರ ಬೆಣ್ಣೆನೂ ನಾನು ಅಷ್ಟೊಂದು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ನಾನು ತುಪ್ಪದಲ್ಲೇ ಹಾಕಿರೋದು. ಈ ರೀತಿ ಫುಲ್ ಕಲರ್ ಚೇಂಜ್ ಆಗ್ತಾಯಿದೆ ಅನ್ನೋವಾಗ ನೀವು ತಿರುಗಿಸ್ಬೇಕು. ಸ್ಟಾರ್ಟಿಂಗೇ ತಿರುಗಿಸ್ಬಿಟ್ರೆ ಚಪಾತಿ ರೀತಿ ಅದು ಬಿಟ್ಕೊಂಡು ಬಿಡೋ ಚಾನ್ಸಸ್ ಇರುತ್ತೆ. ನೋಡ್ಬೋದು, ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಕೂಡ ಅಷ್ಟೇ. ನೀವು ಟ್ರೈ ಮಾಡಿ ನೋಡಿ, ಈಸಿ ರೆಸಿಪಿ. ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಕರ್ಡು, ಬಟ್ ನಿಮಗೆ ಒಬ್ಬೊಬ್ಬರು ಕರ್ಡಲ್ಲಿ ಇಷ್ಟಪಡಲ್ಲ ಅನ್ನೋಂಗಿದ್ರೆ ಆನಿಯನ್ ಚಟ್ನಿ ತಿನ್ಬೋದು. ಬಟ್ 90% ಕರ್ಡೇ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ. ನೋಡ್ತಾ ಇರ್ಬೋದು ನೀವು ಅದೆಷ್ಟು ರೆಡ್ಡಾಗೆ ಕಾಣಿಸ್ತಾ ಇದೆ ಇದು ಸುಡ್ತಿದ್ರೆ ಅಂತ ಅಂದ್ಬಿಟ್ಟು. ನನ್ನ ಹತ್ರ ನಾನು ಏನಿದೆ ಅದನ್ನು ಡೈರೆಕ್ಟಾಗಿ ತೋರಿಸ್ತಿದ್ದೀನಿ. ಬಿಕಾಸ್ ಎಡಿಟಿಂಗ್ ನಾನು ಮಾಡಿಲ್ಲ, ಯಾವುದೇ ರೀತಿ ಕಲರ್ ಫಿಲ್ಟರ್ಸ್ ಮಾಡಿಲ್ಲ. ಯಾಕೆ ಅಂತಂದರೆ ಅದು ನಿಮಗೆ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ. ಮತ್ತು ಇದೇ ಥರ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನನ್ನ ಚಾನಲ್ಗೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿಕೊಂಡು ನಿಮ್ಗೆ ಏನೇನು ಬೇಕು ಆ ರೆಸಿಪೀಸ್ನ ಕಮೆಂಟ್ ಮಾಡ್ತಿದ್ರೆ ನಾನು ಆದಷ್ಟು, ನನಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಮಾಡ್ತಿದ್ದೀರಾ ನನಗೆ ರೆಸಿಪೀಸ್ನ. ದಯವಿಟ್ಟು ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ. ನಾನು ಎಲ್ಲರೂ ಯೂಟ್ಯೂಬರ್ಸ್ ಅಂದರೆ
ಕಮೆಂಟ್ಸ್ಗೂ ರಿಪ್ಲೈ ಕೂಡ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈಗ ರೆಡಿಯಾಗಿದೆ. ಈ ರೀತಿ ರೆಡಿಯಾಗಿದೆ. ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನಾನು ಸ್ವಲ್ಪ ಈ ರೀತಿ ಸರ್ವ್ ಮಾಡಿದ್ದೀನಿ. ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.